ನೋಡಿ, ಅದಕ್ಕಿಂತ ಮುಂಚೆ ಒಂದು ಮಾತನ್ನ ಇವರು ಹೇಳಿದ್ರು, ರೈ ಅವರು ಯಾವಾಗ ಇಲ್ಲಿ ಉಸ್ತುವಾರಿ ಮಂತ್ರಿ ಆಗ್ತಾರೆ ಅದೇ ಒಂದು ರಗಳೆ ಅಂತ ಹೇಳುವಂತ ಒಂದು ವಿಚಾರ ಬಿಜೆಪಿಯವರು ಈ ರೀತಿಯ ಆರೋಪ ಮಾಡುವಂತದ್ದು ಸಹಜ. ಯಾಕೆ ಅಂತ ಹೇಳಿದ್ರೆ ಅವರು ಇಲ್ಲಿ ಉಸ್ತುವಾರಿ ಸಚಿವರಾಗಿ ಬರುವಂತ ಸಂದರ್ಭದಲ್ಲಿ ಅವರು ಸಾಮಾಜಿಕ ನ್ಯಾಯ ಕೊಡುವವರು, ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡುವವರು. ಅವರು ಬಂದ್ರೆ ಇವರ ಕೋಮುಗಲಭೆಗೆ ಪುಷ್ಟಿ ಸಿಗುವುದಿಲ್ಲ, ಇವರಿಗೆ ಕೋಮುಗಲಭೆ ಮಾಡಲಿಕ್ಕೆ ಅಲ್ಲಿ ಆಸ್ಪದ ಇರುವುದಿಲ್ಲ ಒಂದು ವಿಚಾರಕ್ಕೆ ಅವರಿಗೆ ಅದು ರಗಳೆಯಾಗಿ ಕಾಣಬಹುದು. ಆದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜನರಿಗೆ ಅದು ರಗಳೆಯಾಗಿ ಕಂಡಿದ್ದಿಲ್ಲ. ಆದ್ರೆ ಏನು ಈ ಕ್ಲಿಪ್ಪಿಂಗಿನ ಬಗ್ಗೆ ನಾನು ಮಾತಾಡುದಿದ್ರೆ, ಏನು ಮೊನ್ನೆ ಇವರು ಏನು ಈ ಪ್ರಭಾಕರ್ ಭಟ್ ಅವರ ಜೊತೆಗೆ ಗುರುತಿಸಿಕೊಂಡಿರುವ ಏನು ಯುವಕರೇನಿದ್ದಾರೆ, ಒಂದು ಅನ್ಯ ಕೋಮಿನ ಏನೋ ಒಂದು ಮುಸ್ಲಿಂ ಒಂದು ಹುಡುಗನಿಗೆ ಏನು ಚೂರಿ ಇರಿತ ಮಾಡಿದ್ರು. ಅದರಲ್ಲಿ ಏನು ನಮ್ಮ ಹರೀಶ್ ಪೂಜಾರಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತ ಅದೇ ವ್ಯಕ್ತಿ ಇದರಲ್ಲಿ ಮಿಥುನ್ ಅಂತ ಹೇಳುವ ಒಬ್ಬ ಪ್ರಮುಖ ಆರೋಪಿಯಾಗಿದ್ದಾನೆ. ಇವರು ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ರವರ ಒಂದು ನೆಲೆಯಲ್ಲಿ ಅವರ ಆಶ್ರಯದಲ್ಲಿ ಇರುವಂತಹ ಯುವಕರು, ಅವರು ಅಮಾಯಕ ಯುವಕರು, ಅವರನ್ನ ಇವರ ಕೆಲಸಕ್ಕೋಸ್ಕರ ಅವರು ಉಪಯೋಗ ಮಾಡುವಂತದ್ದು. ಆ ನಿಟ್ಟಿನಲ್ಲಿ ಏನು ಚೂರಿಯಿರಿತ ಆಗಿದೆ, ಒಬ್ಬ ಮನುಷ್ಯನನ್ನು ಕೊಲ್ಲಬೇಕು ಎನ್ನುವ ಉದ್ದೇಶವನ್ನ ಇಟ್ಟುಕೊಂಡು ಏನು ಚೂರಿಯಿಂದ ಇರಿತ ಮಾಡಿದ್ದಾರೆ, ಅದರ ಹಿಂದೆ ಒಳಸಂಚು ಮಾಡಿದವರು ಯಾರು ಅದರನ್ನು ಹೇಳಿಕೊಂಡು ಇವತ್ತು ರಮನಾಥ್ ರೈ ಉಸ್ತುವಾರಿ ಸಚಿವರು ಈ ಜಿಲ್ಲೆಯಲ್ಲಿ ಶಾಂತಿಯನ್ನ ಕದಡುವಂತ ಯಾವನೇ ಒಬ್ಬ ವ್ಯಕ್ತಿ ಆದ್ರೂ ಕೂಡ ಬಿಡಬಾರದು, ಅಲ್ಲಿ ಮರಣ ಒಂದು ಆಗಿದ್ದಿದ್ರೆ ಈ ಚಿತ್ರಣವೇ ಬೇರೆ ಆಗ್ತಿದೆ, ಅದಕ್ಕೋಸ್ಕರ 307 ನಲ್ಲಿ ಅಂತವರನ್ನು ಬುಕ್ ಮಾಡಬೇಕು ಅಂತ ಹೇಳಿದ್ದು ಅದು ಸಮರ್ಥನೀಯ, ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಾನು ಹೇಳ್ತೇನೆ. ನೋಡಿ, ಕಲ್ಲಡ್ಕ ಏನು ಇವತ್ತು ಈ ಇಶ್ಯೂಗೆ ಸಂಬಂಧಪಟ್ಟಂತೆ ನಾವಿವತ್ತು ಚರ್ಚೆಯನ್ನ ನಾವಿಟ್ಕೊಂಡಿದ್ದೇವೆ. ನಾವು ಏನಿವತ್ತು 307 ಕೇಸನ್ನ ಅವರ ಮೇಲೆ ಹಾಕಬೇಕು ಅಂತ ಹೇಳುವಂತ ವಿಚಾರ ಯಾವ ಸಂದರ್ಭದಲ್ಲಿ ಯಾವ ಕಾಂಟೆಕ್ಸ್ನ ಅಡಿಯಲ್ಲಿ ಉಸ್ತುವಾರಿ ಮಂತ್ರಿಗಳು ಹೇಳಿದ್ದಾರೆ ಎನ್ನುವಂತ ವಿಚಾರ, ಅದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ನೋಡಿ, 2012ನೇ ಇಸವಿ ಜನವರಿ 22ರಂದು ಉಪ್ಪಿನಂಗಡಿಯಲ್ಲಿ ಒಂದು ಹಿಂದೂ ಸಮಾವೇಶ ಆಯಿತು. ಕಲ್ಲಡ್ಕ ಪ್ರಭಾಕರ ಭಟ್ರು ಪ್ರಚೋದನಾಕಾರಿ ಭಾಷಣ ಮಾಡುವುದರ ಮೂಲಕ ಕೋಮುಗಲಭೆಗೆ ಅಲ್ಲಿ ನಾಂದಿ ಆಡಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಅದರ ಬಗ್ಗೆ FIR ದಾಖಲಾಗಿದೆ. ಅದೇ ರೀತಿಯಲ್ಲಿ ಜನವರಿ 5, 2014ನೇ ಇಸವಿ ಗುರುಪುರದಲ್ಲಿ ಹಿಂದೂ ಸಂಗಮ ಅಂತ ಹೇಳುವಂತ ಒಂದು ಕಾರ್ಯಕ್ರಮದಲ್ಲಿ ಪ್ರಚೋದನಾಕಾರಿ ಭಾಷಣ ಮಾಡುವುದರ ಮೂಲಕ ಕೋಮುಗಲಭೆಗೆ ಅಲ್ಲಿ ನಾಂದಿ ಅವರು ಆಡಿದ್ರು. ಅದರ ಬಗ್ಗೆ ಕೂಡ ಅವರ ವಿರುದ್ಧ FIR ದಾಖಲಾಗಿದೆ. ಅದೇ ರೀತಿಯಲ್ಲಿ 2015ರಂದು ಜನವರಿಯಲ್ಲಿ 16 ತಾರೀಕಿಗೆ ವಿರಾಟ್ ಹಿಂದೂ ಸಂಗಮ ಅಂತೇಳಿ ಪುತ್ತೂರಲ್ಲಿ ಏನು ಕಾರ್ಯಕ್ರಮ ಆಗಿತ್ತು, ಅಲ್ಲಿ ಕೂಡ ಪ್ರಚೋದನಕಾರಿ ಭಾಷಣ ಮಾಡುವುದರ ಮೂಲಕ ಅವರು ಕೋಮುಗಲಭೆಗೆ ಅವರು ನಾಂದಿಯನ್ನ ಹಾಡಿದವರು. ಇವರ ವಿರುದ್ಧ ಅಲ್ಲಿ ಕೂಡ ಪುತ್ತೂರು ಠಾಣೆಯಲ್ಲಿ ಪೊಲೀಸ್ ದಾಖಲಾಗಿದೆ. ಏನು ನಮ್ಮ ದೇವರಾಜ್ ಅರಸು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಏನು ಕಲ್ಲಡ್ಕ ಇಸ್ಮಾಯಿಲ್ ಕೊಲೆ ಪ್ರಕರಣದಿಂದ ಹಿಡಿದು ಇವರ ಚರಿತ್ರೆಯನ್ನ ನಾವು ನೋಡಿದಾಗ ಇವರಿಗೆ ಕ್ರಿಮಿನಲ್ ಹಿನ್ನೆಲೆ ಇರುವಂತದ್ದು ಇಲ್ಲಿ ಕಂಡು ಬರ್ತದೆ. ಆಗಾಗ ಕಲ್ಲಡ್ಕದಲ್ಲಿ ಇಂಥ ಒಂದು ಸಂಘರ್ಷ ಬರ್ತಾ ಇರ್ತದೆ, ಕೋಮುಗಲಭೆಗೆ ಅಲ್ಲಿ ಯಾಕೆ ಅಲ್ಲಿ ಮಾತ್ರ ಅಲ್ಲಿ ಶುರುವಾಗ್ತದೆ, ಇದು ನಮ್ಮ ಪ್ರಶ್ನೆ. ಉಸ್ತುವಾರಿ ಮಂತ್ರಿಗಳು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡುವಂತಹ ಶಕ್ತಿಗಳ ವಿರುದ್ಧ ಹೋರಾಡ್ತಾ ಬಂದವರು. ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆ ಜನ ಅವರನ್ನ 5 ಬಾರಿ ಅವರನ್ನ ಶಾಸಕರಾಗಿ ಮಾಡಿದ್ದಾರೆ, ಅವರು ಮಂತ್ರಿಗಳಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅವರ ವಿರುದ್ಧ ಎಲ್ಲೂ ಕೂಡ ಒಂದು ಕೇಸು ದಾಖಲಾಗಿಲ್ಲ ಅಥವಾ ಅವರ ವಿರುದ್ಧ ಅಂತ ಒಂದು ಆಪಾದನೆ ಇಲ್ಲ. ಆದ್ರೆ ಇಲ್ಲಿ ಏನು ಮೊನ್ನೆ ಒಂದು ಅನ್ಯ ಕೋಮಿನ ಮುಸ್ಲಿಂ ಹುಡುಗ ಏನು ಮಸೀದಿಯಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಏನು ಚೂರಿ ಇರಿತ ಮಾಡಿದ್ರು, ಕೊಲೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಚೂರಿಯನ್ನ ಇರಿತ ಮಾಡಿದ್ರು, ಅದರ ಹಿಂದಿನ ಒಳಸಂಚಿನಲ್ಲಿ ಯಾರಿದ್ದಾರೆ ಎನ್ನುವಂತ ಪ್ರಶ್ನೆ ಇಲ್ಲಿ ಮೂಡಿ ಬಂದಿದೆ. ಅದಕ್ಕೋಸ್ಕರ ಆ ಕಾಂಟೆಕ್ಸ್ಟಿನ ಅಡಿಯಲ್ಲಿ ಈ ಏನು ಮಿಥುನ್ ಎನ್ನುವಂತ ಏನು ಆರೋಪಿ ಇದ್ದಾನೆ, ಇವರು ಕಲ್ಲಡ್ಕ ಪ್ರಭಾಕರ್ ಭಟ್ರವರ ಒಡನಾಡಿ ಅವರ ಮನೆಯಲ್ಲೇ ಇರುವಂತಹ ಒಬ್ಬ ಹುಡುಗ, ಒಬ್ಬ ಅಮಾಯಕ ಹುಡುಗ, ಅವನನ್ನ ಇವರ ಒಂದು ಗುರಾಣಿಯಾಗಿ ಅವನನ್ನ ಉಪಯೋಗ ಮಾಡಿಕೊಂಡು ಇವತ್ತು ಕೋಮುಗಲಭೆಗೆ ಇವರು ನಾಂದಿ ಆಡ್ಲಿಕ್ಕೆ ನೋಡ್ತಾ ಇದ್ದಾರೆ. ರಂಜಾನ್ ಟೈಮಿನಲ್ಲಿ ಕೋಮುಗಲಭೆಗೆ ಇವರು ನಾಂದಿ ಆಡುವಂತದ್ದು ಈ ಹಿಂದಿನ ನಮ್ಮ ಚರಿತ್ರೆಯನ್ನ ನೋಡಿದ್ರೆ ನಿಮ್ಗೆ ಅದರ ಬಗ್ಗೆ ಗೊತ್ತಾಗ್ತದೆ. ಈ ಒಂದು ಕಾಂಟೆಕ್ಸ್ಟ್ ನಡಿಯಲ್ಲಿ ಯಾರು ಈ ಒಂದು ಚೂರಿ ಇರುತ್ತಕ್ಕೆ ನೇರವಾಗಿ ಒಳಸಂಚನ್ನ ಮಾಡಿದ್ದಾರೆ, ಅವರ ಮನೆಯಿಂದ ಅವರ ಆಶ್ರಮದಿಂದ ನೇರವಾಗಿ ಬಂದು ಇಂಥ ಒಂದು ಕಾರ್ಯಕ್ರಮವನ್ನ ಇವತ್ತೊಂದು ಕ್ರಿಮಿನಲ್ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತವರನ್ನ ನೀವು 307 ಕೇಸ್ ಅಟೆಂಪ್ಟ್ ಟು ಮರ್ಡರ್ ಕೇಸಿನಲ್ಲಿ ಬುಕ್ ಮಾಡಿ ಅಂತ ಹೇಳಿದಂತ ವಿಚಾರ ಉಸ್ತುವಾರಿ ಮಂತ್ರಿಗಳಾಗಿದ್ದುಕೊಂಡು ನ್ಯಾಯ ಕೊಡಿಸುವಲ್ಲಿ ಅವರು ಸರಿಯಾದ ನಿರ್ಧಾರವನ್ನ ಅವರು ಇವತ್ತು ಅವರು ಮಾಡಿದ್ದಾರೆ. ಅದರಲ್ಲಿ ಎಲ್ಲೂ ಕೂಡ ತಪ್ಪು ಕಾಣಲಿಕ್ಕೆ ಆಗುದಿಲ್ಲ. ಬಿಜೆಪಿ ಅವರಿಗೆ ಇದೆಲ್ಲ ಕೂಡ ತಪ್ಪು ಕಾಣ್ತದೆ. ಈಗ ಏನಿವರು ರಾಜೀನಾಮೆ ಇಲ್ಲ ಒಂದು ನಿಮಿಷ ಕೊಡಿ ಇವರೇ, ಏನಿವತ್ತು ರಾಜೀನಾಮೆ ಕೊಡಬೇಕು ಅಂತ ಇವತ್ತು ಹೇಳಿದ್ದಾರೆ. ಈ ಒಂದು ಮಾತಿನ ಇಲ್ಲ, ನಾನು ಬರ್ತೇನೆ, ಒಂದೇ ನಿಮಿಷ ನೋಡಿ.
ಬಾಬ್ರಿ ಮಸೀದಿ ಕಡವಿದಂತ ಕೇಸಿನಲ್ಲಿ ಇವತ್ತು ಉಮಾಭಾರತಿ ಅವರಿಗೆ ಟ್ರಯಲ್ ಕೋರ್ಟಿನ ಮುಂದೆ ಹಾಜರಾಗಬೇಕು ಅಂತ ಇದೆ. ಅವರು ಮಂತ್ರಿ ಸ್ಥಾನದಲ್ಲಿ ಇವತ್ತು ಮುಂದುವರಿತಾ ಇದ್ದಾರೆ. ಅವರಿಗೆ ರಾಜೀನಾಮೆ ಕೊಡುವುದು ಬೇಡ ಅಂತ ಅವರು ಸಮರ್ಥನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಥವಾ ಅವರು ಕೊಡಬೇಕು ಅಂತ ಸಮರ್ಥನೆ ಮಾಡ್ತಾರ ಅವರು?